ಕಂಟಿನ್ಯೂ ಆಗಿ ಹೇಳ್ಬೇಕು ತದರ್ಮೇಲೆ, ಅವಾಗ ನಿಮ್ಮದು ಸ್ಪಷ್ಟತೆ ಕರೆಕ್ಟಾಗಿ ಆಗುತ್ತೆ. ಒಂದ್ಸತಿ ಟ್ರೈ ಮಾಡ್ತೀರಾ? ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕುಂಕುಮ, ಕೆಂಪು ಕುಂಕುಮ, ಕಪ್ಪು 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 ಕುಂಕುಮ, ಕೆಂಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು 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 ಕುಂಕುಮ, ಕೆಂಪು ಕುಂಕುಮ, ಕಪ್ಪು. ಅವರಿಂದ ಏನೋ ಬಾಯ್ಲಿಸಿ ಏನೋ ಒಂದು ವಿಷಯಕ್ಕೆ ಬಂದಿದ್ದೀರ ಇಲ್ಲಿ, ಅವ್ರಿಗೆ ಗೊತ್ತಿಲ್ಲ, ನೀವು ಬಾಯಿಂದ ಬಿಡಿಸ್ಕೋಬೇಕು. ಅವ್ರಿಗೆ ಗೊತ್ತಾಗ್ಬಾರ್ದು, ನೀವು ವಿಷಯ ಬಿಡಿಸ್ಕೊಳ್ಳೋದು ಅವ್ರಿಗೆ ಗೊತ್ತಾಗ್ಬಾರ್ದು. ನೀವು ಜಸ್ಟ್ ಅವರಿಗೇನು ನೀವು ಜಸ್ಟ್ ಇಲ್ಲಿ ಬಂದಿರೋದು ಕಾಲೇಜ್ ಅಡ್ಮಿಷನ್ ಮಾಡೋಕ್ಕೆ, ಅವ್ರಿಗೆ ಗೊತ್ತಿಲ್ಲ ನೀವು ಬೇರೆ ವಿಷಯಕ್ಕೆ ಬಂದಿದ್ದೀರ ಅಂತ. ಮತ್ತೆ ಸರ್ ಕಾಲೇಜ್ ಸ್ಥಾಪನೆಗೆ ಎಷ್ಟು ವರ್ಷ ಆಯ್ತು ಸರ್? ಇಲ್ಲ ನಮಗೆಲ್ಲ ಗೊತ್ತಿಲ್ಲ ಸರ್, ನಾವು ಇಲ್ಲಿ ಸಿಟಿಗೆ ಬಂದಿರೋದು ಒಂದು ವರ್ಷದಿಂದ. ಹೌದಾ? ಅದೇನು ಗೊತ್ತಿಲ್ಲ, ರೀಸೆಂಟಾಗಿ ಬಂದಿರೋದು. ಬೇರೆ ಯಾರು ಲೆಕ್ಚರ್ಸ್ ಗೊತ್ತಿಲ್ಲ ಸರ್ ಇಲ್ಲಿ? ಬೇರೆ ಇದ್ದಾರೆ, ಅವ್ರು ಯಾರು ಇವಾಗೆಲ್ಲ ಕ್ಲಾಸ್ ಕಂಡಿದ್ದಾರಲ್ಲ, ಬಿಸಿ ಇರಲ್ಲ. ಜಸ್ಟ್ ನಾನು ಕ್ಲಾಸ್ ಮುಗಿ ಬಂದಿದ್ದೀನಿ, ಫ್ರೀ ಇದೀನಿ, ಅದಕ್ಕೋಸ್ಕರ ಇದ್ದೀನಿ. ಹೌದಾ ಸರ್? ಸ್ಟಾಫ್ ಆಗಲ್ಲ. ಮತ್ತೆ ಇಲ್ಲಿ B.Com ಸ್ಟೂಡೆಂಟ್ಸ್ಗೆ ಟೀಚರ್ಸ್ ಯಾರು? ಅವರೆಲ್ಲ ಬೇರೆ ಇದ್ದಾರೆ ಸರ್, ಅವರೆಲ್ಲ ಲೇಡೀಸು. ನಮ್ಮದು ಬೇರೆ ಬಾಯ್ಸ್ ಸಪ್ರೇಟ್ ಇರ್ತಾರಲ್ಲ, ಗರ್ಲ್ಸಿಗೆ ಮತ್ತೆ ಸಪ್ರೇಟ್ ಇರ್ತಾರೆ, ಅದು ಬೇರೆ. ಈಗ ನಮಗೆ ಅವ್ರ ಹೆಸರು ತಿಳ್ಕೊಬೋದಾ ಸರ್? ಅದೆಲ್ಲ ನಮಗೆ ಗೊತ್ತಿಲ್ಲ, ಒಬ್ಬರೇನೋ ಇರೋರು ಅಷ್ಟೇ, ಲಕ್ಷ್ಮಿ ಅಂತ ಅಷ್ಟೇ. ನಿಮ್ಮ ಹೆಸರು ಏನಂತ? ನಮ್ಮ ಹೆಸರು ಸೃಜನ್ ಅಂತ. ಸುಜನ್ ಅಂತ. ಹೌದು. ಮತ್ತೆ ಸರ್ ಈ ಕಾಲೇಜಲ್ಲಿ ಪ್ರಿನ್ಸಿಪಲ್ ಹೆಸರು ಸರ್? ಪ್ರಿನ್ಸಿಪಲ್ ಹೆಸರು ಅಲ್ಲೇ ಬೋರ್ಡಲ್ಲಿ ಹಾಕಿದ್ರಲ್ಲ, ಬಂದಿದ್ವಾ, ಲಿಂಗಪ್ಪ ಅಂತ. ಈಗ ಮತ್ತೆ ಇಲ್ಲಿ ಅವರು ಹೊಸ ಪ್ರಿನ್ಸಿಪಲಾ ಇಲ್ಲ ಸುಮಾರು? ಅವರು ಟ್ಯೂಷನ್ ಇದೆ ಸರ್. ನಿಮ್ಮ ಊರು ಮತ್ತೆ ಇಲ್ಲಿ ನೀವು ಬಂದು ನೀವ್ಯಾವ ಕ್ಲಾಸಿಗೆ ಇದು ಮಾಡಿದ್ರೆ ಮತ್ತೆ ಕಮ್ಯುನಿಸ್ಟ್ ಫಸ್ಟ್ ಸೆಕೆಂಡ್ ಯಾಕೆ ಬೇರೆ ಏನಾದರೂ ಕೇಳ್ಬೋದು ಸರ್? ಈ ಕಾಲೇಜ್ ಬಗ್ಗೆ, ಕಾಲೇಜ್ ಗೊತ್ತಿರೋದು ನಿಮ್ಗೆ ಗೊತ್ತಿಲ್ಲ ಅಂದರೆ ಪೂರ್ತಿ ಕಾಲೇಜ್ ಬಗ್ಗೆ ಪೂರ್ತಿ ಗೊತ್ತಿರೋರು ಯಾರು ಇದ್ದಾರಾ? ಗೊತ್ತಿರೋರು ಅವ್ರು ಇವತ್ತು ಆಬ್ಸೆಂಟ್ ಆಗಿದ್ದಾರೆ ಸರ್, ಬಂದಿಲ್ಲ ಅನ್ಸುತ್ತೆ. ಹೌದು. ರಾಮಮೂರ್ತಿ ಅಂತ ಅವ್ರ ಹೆಸರು, ಬಂದಿಲ್ಲ ವಯಸ್ಸಾಗಿದ್ದಲ್ಲ, ಸ್ವಲ್ಪ ಪೇಮೆಂಟಲ್ಲಿದ್ದಾರೆ. ಇಲ್ಲಿ ನೀವು ಮಾತಾಡ್ತಿರ್ಬೇಕಾದ್ರೆ ಅವ್ರಿಗೆ ಗೊತ್ತಾಗ್ಬಾರ್ದು, ನೀವು ಕೇಳೋದು ಗೊತ್ತಾಗ್ಬಾರ್ದು. ಅವ್ರು ನೀವು ಮಾತಾಡ್ತಿರ್ತೀರಲ್ಲ ಅವಾಗಲೇ ಚೂರೇ ಡಿಸ್ಟ್ರಾಕ್ಟ್ ಮಾಡ್ತಿರ್ಬೇಕು ಅವ್ರಿಗೆ. ಮಾತಾಡ್ತಿರ್ಬೇಕಾದ್ರೆ ಇವಾಗ ನೀವು ಮಾತಾಡ್ತಿದ್ದೀರ, ಆ ಮಾತಿನ ಜೊತೆಗೆ ಅಲ್ಲಿ ಇರೋ ವಿಷಯಗಳನ್ನ ತಿಳ್ಕೊಬೇಕು. ಸರ್ ಎಷ್ಟು ಜನ ಟೀಚರ್ಸ್ ಇದ್ದಾರೆ, ಆ ಟೀಚರ್ಸ್ ನಿಂತ್ಕೊಂಡು ವಿಷಯ ತಗೋಬೇಕು. ಆ ಟೀಚರ್ಸಿಂದ ಯಾರಿಗಾದ್ರೂ ಏನಾದರೂ ಪ್ರಾಬ್ಲಮ್ ಇರುತ್ತೆ, ನೀವು ಪೊಲೀಸರು, ನೀವು ಸುಮ್ಮನೆ ಜಸ್ಟಿಗೆ ಅವರು ಅಡ್ಮಿಷನ್ ಮಾಡಕ್ಕೆ ಬಂದಿದ್ದೀರಾ, ಅವ್ರಿಗೆ ಅಡ್ಮಿಷನ್ ಮಾಡಕ್ಕೆ ಬಂದಿರೋ ನಿಮ್ಮ ತಲೆಯಲ್ಲಿ ನೀವು ಪೊಲೀಸ್ ನೀವು ಆ ರೀತಿ ಪಾತ್ರ ಕಟ್ಕೋಬೇಕು. ಅವ್ರಿಗೆ ಗೊತ್ತಾಗೋದು ನೀವೇನು ಕೇಳ್ತಾ ಇದ್ದೀರಾ ಏನಿಲ್ಲ. ಇವಾಗ ನೀವು ಯಾವುದೇ ಕಾಲೇಜ್ಗೆ ಹೋದಾಗ ನೀವು ಅಡ್ಮಿಷನ್ ಮಾಡ್ತೀನಿ ಅಂತಂದರೆ ಅವ್ರಿಗೆ ಏನು ಬೇಕಾದ್ರೂ ಬಾಯ್ ರೆಡಿ ಇರ್ತಾರೆ, ಗೊತ್ತಾ? ಏನು ಬೇಕಾದ್ರೂ ಬಾಯ್ ರೆಡಿ ಇರ್ತಾರೆ. ಅವ್ರಿಗೆ ಗೊತ್ತಾಗಲಿಕ್ಕೆ ಬಾಯ್ ಬಿಡಿಸ್ಕೋಬೇಕು, ಅಲ್ಲಿ ಏನಾಗಿದೆ ಏನಿಲ್ಲ, ಯಾರೋ ಒಬ್ಬರು ಸರ್ವಿಸ್ ಪ್ರಾಬ್ಲಮ್ ಆಗಿರುತ್ತೆ, ಯಾವುದೋ ಒಂದು ಇರುತ್ತೆ, ಅದನ್ನು ತಲೆಗೆ ಇಟ್ಕೋಬೇಕು. ಅದನ್ನು ತಲೆಗೆ ಇಟ್ಕೊಂಡು ಮೆತ್ತಿಗೆ ಬಾಯ್ ಬಿಡಿಸ್ಕೋಬೇಕು. ಜಸ್ಟ್ ಏನಕ್ಕೆ ಹೋಗಿದ್ದೀರಾ ಎಲ್ಲನೂ ಮಾತಾಡೋದು. ಯಾವ ಏನಕ್ಕೆ ಆ ಕಾಲೇಜ್ ಹೋಗಿ
ಎಲ್ಲ ಪ್ರತಿಯೊಂದು ನನ್ನ ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್ ನಿಮ್ಮ ನಿಮ್ಮ ಕಾಲೇಜಲ್ಲಿ ಏನು ನಿಮಗೆ ನೀವು ಇವಾಗ ಪ್ರಿನ್ಸಿಪಾಲ ಲೆಕ್ಚರ್ ಆ ಥರ ಅದಕ್ಕೆ ನನ್ನ ಒಟ್ಟು 25 ಇದೇನಂತ ಹೌದಾ? ನಿಮ್ಮ ಹೆಸರು ನನ್ನ ಹೆಸರು ಗುರುಪ್ರಸಾದ್. ವಾಯ್ಸ್ ಜಾಸ್ತಿ ಇರಲಿ. ಅದಕ್ಕೆ ನನ್ನ ಒಟ್ಟು 29 ಜಿಲ್ಲೆಗಳಲ್ಲಿ ಮಳೆ ಬರುತ್ತೆ. ಈ ಜಗಕ್ಕೆ ಹೊಸಬ್ರಾಗಿರ್ಬೋದು. ಇದಾಗುತ್ತಾ? ಇಲ್ಲ ನಾನು ಡೈಲಿ ಬರ್ತೀನಲ್ಲ ಅವತ್ತು ನೋಡಿರ್ಲಿಲ್ಲ ಹಾಗೆ. ನಾನು ನಿಮ್ಮ ನೋಡಿಲ್ಲ ಇವತ್ತು ನೋಡ್ತೀನಿ ಮತ್ತೆ ನೀವೇನು ಮಾಡ್ತೀವಿ? ಹಾಂ ಇಲ್ಲೇ ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರ್ ನೀವು ಹೌದಾ? ನಾವು ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿದೆ. ಯಾವುದು ಮೈಸೂರು. ಇಲ್ಲಿ ಬಂದಿದ್ದೀವಿ ಇಲ್ಲಿ ಏನೋ ನಮ್ಮ ಕಲೆ ತೋರಿಸ್ಬೇಕಂತ ಇಲ್ಲಿ ಪ್ರಗೀತ್ ಬೇಕರಿ ಅಂತ ಇದೆ, ಅದು ವರ್ಕ್ ಮಾಡ್ತಾ ಇದ್ದೀನಿ ಈಗ ಸದ್ಯಕ್ಕೆ. ಇಲ್ಲಿ ಈಗ ಅಭಿನಯ ಕೌಶಲ್ಯ ಅಂತ ಕ್ಲಾಸ್ ನೀವೇನು ಮಾಡಿ? ನಾವು ಕೂಡ ಸೇಮ್ ಅದೇ ಅದೇ ಕೆಲಸ ಮಾಡ್ತೀವಿ ಬಟ್ ಬೇರೆ ಇದು ಮತ್ತೆ ನಿಮ್ಮ ಹೆಸರು? ಸೃಜನ್ ಅಂತ ನಿಮ್ಮ ಹೆಸರು ನನ್ನ ಹೆಸರಾ ಗುರುಪ್ರಸಾದ್. ಓ ನೈಸ್ ನಿಮ್ಮನೆ ನಮ್ಮನೆ ಬೊಮ್ಮನಹಳ್ಳಿ ಮುನ್ನಳ್ಳಿನಾ? ಯಾಕೆ ಬೇರೆ ಕೇಳ್ತೀನಿ ಹೀಗೆ